ಐರ್ಲೆಂಡ್ ವಿರುದ್ಧ ಭಾರತದ ಹೀನಾಯ ಸೋಲಿನ ಬಳಿಕ ಸೋಲಿನ ಕಾರಣಗಳ ಬಗ್ಗೆ ಬಿಸಿಸಿಐ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೆ. ಎಲ್ಲಿ ಎಡವಟ್ಟಾಯಿತು, ಯಾವ ಹಂತದಲ್ಲಿ ಪಂದ್ಯಗಳು ಕೈಜಾರಿದ್ವು, ನೆಕ್ಸ್ಟ್ ಏನೆಲ್ಲ ಇಂಪ್ರೂವ್ ಆಗಬೇಕು, ಸೊಲ್ಯೂಷನ್ ಏನು ಎನ್ನುವುದರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಟೀಮ್ ಇಂಡಿಯಾ ಮಿಡಲ್ ಆರ್ಡರ್ನ ವೀಕ್ನೆಸ್ ಕೂಡ ಬಯಲಾಗಿದೆ. ಸ್ಪಿನ್ನರ್ಗಳ ಎದುರಲ್ಲಿ ಭಾರತದ ಆಟಗಾರರು ಟೆಸ್ಟ್ಗೆ ಮಾಡಿದ್ದಾರೆ. ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗಬೇಕು ಅಂದರೆ ಸ್ಪಿನ್ನರ್ಸ್ ಎದುರಲ್ಲಿ ಲೀಲಾಜಾಲವಾಗಿ ಬ್ಯಾಟ್ ಬೀಸುವಂತ ರಜತ್ ಪಾಟಿದಾರ್ಗೆ ತಂಡದಲ್ಲಿ ಅವಕಾಶ ಕೊಡಿ ಎನ್ನುವಂತ ಕೂಗು ಜೋರಾಗಿದೆ. ಯಾಕೆ ಪಾಟಿದಾರ್ ಬೆಸ್ಟ್ ಚಾಯ್ಸ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐರಿಷ್ ವಿರುದ್ಧ ಭಾರತದ ಸೋಲಿಗೆ ಮುಖ್ಯ ಕಾರಣವೇ ಬ್ಯಾಟಿಂಗ್ ಫೇಲ್ಯೂರ್. ಹಾಗಂತ ಪವರ್ ಪ್ಲೇನಲ್ಲಿ ಭಾರತ ಎಡವಿದ್ದಲ್ಲ ಅಥವಾ ಸೋಲೋದಕ್ಕೆ ಕಾರಣವಾಗಿದ್ದಲ್ಲ, ಅಥವಾ ಲೋವರ್ ಆರ್ಡರ್ ಫೈಟ್ ಕೂಡ ದೊಡ್ಡ ಹೊಡೆತ ನೀಡಲಿಲ್ಲ. ಆದರೆ ಏನು ಈ 7ರಿಂದ 15 ಓವರ್ಗಳ ಮಿಡಲ್ ಆರ್ಡರ್ ಇದೆಯಲ್ಲ, ಅಲ್ಲಿಯೇ ಭಾರತ ಎಡವಿರುವಂಥದ್ದು. ಮಿಡಲ್ ಆರ್ಡರ್ನ ವೀಕ್ನೆಸ್ ಸೋಲಿಗೆ ಕಾರಣವಾಗಿದೆ. ಅಟ್ ದಿ ಸೇಮ್ ಟೈಮ್ ಐರ್ಲೆಂಡ್ ಪಡೆ ಇದೇ ಓವರ್ಗಳಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ದಾರೆ. ಜೊತೆಗೆ ಟೀಮ್ ಇಂಡಿಯಾಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಬಂದಿದೆ. ಎರಡೂ ತಂಡಗಳ ನಡುವಿನ ಕಂಪ್ಯಾರಿಸಮ್ನಲ್ಲೇ ಈ ಡಿಫ್ರೆನ್ಸಸ್ ಗೊತ್ತಾಗ್ತಿದೆ ನೋಡಿ. ಎರಡೂ ಪಂದ್ಯಗಳ ಮಿಡಲ್ ಆರ್ಡರ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಐರ್ಲೆಂಡ್ ವಿರುದ್ಧದ 2 T20 ಪಂದ್ಯಗಳಲ್ಲಿ ಭಾರತ 7ರಿಂದ 15 ಓವರ್ಗಳಲ್ಲಿ ಪ್ರತಿ ಓವರ್ಗೆ 6.89 ರನ್ಗಳ ಸರಾಸರಿಯಲ್ಲಿ 124 ರನ್ಗಳನ್ನು ಕಲೆ ಹಾಕಿರುವಂಥದ್ದು. ಅದೇ ಐರ್ಲೆಂಡ್ ತಂಡ ತನ್ನ 2 ಇನ್ನಿಂಗ್ಸ್ಗಳಲ್ಲಿ ಪ್ರತಿ ಓವರ್ಗೆ 8.44 ರನ್ಗಳ ಸರಾಸರಿಯಲ್ಲಿ 152 ರನ್ಗಳನ್ನು ಕಲೆ ಹಾಕಿದೆ. ಇಲ್ಲಿ 28 ರನ್ಗಳ ವ್ಯತ್ಯಾಸ ಇರುವಂಥದ್ದೇ ಈ ಸೋಲಿಗೆ ಒಂದು ಮೇನ್ ರೀಸನ್ ಆಗಿರುವಂಥದ್ದು. ಜೊತೆಗೆ ಮಿಡಲ್ ಆರ್ಡರ್ನಲ್ಲಿ ರನ್ಸ್ ಬರದೆ ಇರೋದೇ ಡೆತ್ ಓವರ್ನಲ್ಲಿ ಭಾರತಕ್ಕೆ ಪ್ರೆಷರ್ ಆಗುವಂತೆ ಮಾಡ್ತಾ ಇದೆ. ಮೊದಲ T20 ಮ್ಯಾಚಲ್ಲಿ ಭಾರತ 183 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿ ಮೊದಲ 6 ಓವರ್ಗಳಲ್ಲಿ, ಅಂದರೆ ಪವರ್ ಪ್ಲೇನಲ್ಲಿ 68 ರನ್ಗಳನ್ನು ಕಲೆ ಹಾಕುತ್ತೆ 3 ವಿಕೆಟ್ ನಷ್ಟಕ್ಕೆ. ರಿಕ್ವೈರ್ಡ್ ರನ್ ರೇಟ್ ಭಾರತದ ಪರವೇ ಇತ್ತು ಇಲ್ಲಿಯವರೆಗೆ. ಆದರೆ 7ರಿಂದ 15 ಓವರ್ಗಳ ನಡುವೆ ಏನು ಮಿಡಲ್ ಆರ್ಡರ್ ಅಂತೀವಲ್ಲ, ಈ ಮಿಡಲ್ ಆರ್ಡರ್ನಲ್ಲಿ 7ರಿಂದ 15 ಓವರ್ಗಳ ನಡುವೆ ಭಾರತ ಕೇವಲ 61 ರನ್ಗಳನ್ನು ಕಲೆ ಹಾಕುತ್ತೆ. ಜೊತೆಗೆ ಮೇನ್ಲಿ 3 ವಿಕೆಟ್ಗಳನ್ನು ಕಳ್ಕೊಳ್ಳುತ್ತೆ. 7ರಿಂದ 12 ಓವರ್ಗಳಲ್ಲೇ ಈ 3 ವಿಕೆಟನ್ನು ಕಳ್ಕೊಂಡಿರುವಂಥದ್ದು. ಜೊತೆಗೆ ಕೇವಲ 32 ರನ್ಗಳನ್ನು ಕಲೆ ಹಾಕಿರುವಂಥದ್ದು. 12ನೇ ಓವರ್ ಅಂತ್ಯದ ವೇಳೆಗೆ ಭಾರತ 100 ರನ್ಗಳನ್ನು ಕಲೆ ಹಾಕಿ 6 ವಿಕೆಟ್ಗಳನ್ನು ಕಳ್ಕೊಳ್ಳುತ್ತೆ. 2ನೇ T20 ಪಂದ್ಯದಲ್ಲಿ 155 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ ಭಾರತ ಮೊದಲ 6 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 41 ರನ್ಗಳನ್ನು ಕಲೆ ಹಾಕಿತ್ತು. ಈ ಸಲ ಮಧ್ಯಮ ಆರ್ಡರ್ನಲ್ಲಿ ಅಥವಾ ಬೇಗನೆ ಔಟ್ ಆಗಿರಲಿಲ್ಲ. 15 ಓವರ್ಗಳ ನಂತರ ಭಾರತ ಪವರ್ ಪ್ಲೇನಲ್ಲಿ 41ಕ್ಕೆ 4 ವಿಕೆಟ್ ಇದ್ದವರು 15 ಓವರ್ಗಳ ಅಂತ್ಯದ ವೇಳೆಗೆ 104ಕ್ಕೆ 5 ವಿಕೆಟ್ಗಳನ್ನು ಕಳ್ಕೊಳ್ತಾರೆ. ಇಲ್ಲಿ 1 ವಿಕೆಟ್ ಮಾತ್ರ ಬೀಳುವಂಥದ್ದು. ಈ 9 ಓವರ್ಗಳಲ್ಲಿ 63 ರನ್ಗಳು ಬಂದರೂ ಕೂಡ ಚೇತರಿಕೆ ಕಾಣ್ತಿದೆ. ಕೊನೆಯ 5 ಓವರ್ಗಳಲ್ಲಿ ಭಾರತಕ್ಕೆ ಇನ್ನೂ ಕೂಡ 51 ರನ್ಗಳ ಅಗತ್ಯ ಇತ್ತು ಗೆಲ್ಲೋಕೆ. ಆದರೆ ಗೆಲುವಿನ ಹಂತಕ್ಕೆ ಕೊಂಡೊಯ್ದರೂ ಕೂಡ 2ನೇ ಪಂದ್ಯವನ್ನು ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. 1 ರನ್ನಿಂದ ಸೋಲನ್ನು ಒಪ್ಪಿಕೊಳ್ತಾರೆ. ಯಾಕಂದ್ರೆ ಮಿಡಲ್ ಆರ್ಡರ್ನಲ್ಲಿ ಆದಂತ ಗಾಯ ಡೆತ್ ಓವರ್ನಲ್ಲಿ ನೋವನ್ನ ನೀಡಿದೆ. ಇಲ್ಲಿ ಭಾರತದ ಇದೇ ಕೊಲ್ಯಾಪ್ಸ್ ಈಗ ಮಿಡಲ್ ಆರ್ಡರ್ ವೀಕ್ ಇರೋದನ್ನ ರಿವೀಲ್ ಮಾಡಿದೆ. ಜೊತೆಗೆ ಮೆಡಿಸಿನ್ ಯಾರು, ಸೊಲ್ಯೂಷನ್ ಹೇಗೆ ಅನ್ನೋದಕ್ಕೂ ಕೂಡ ಉತ್ತರ ಸಿಕ್ಕಿದೆ. T20 ಮಾದರಿಯಲ್ಲಿ ಭಾರತ ಬಲಿಷ್ಠವಾಗಬೇಕು ಅಂದ್ರೆ ರಜತ್ ಪಾಟಿದಾರ್ ಬೆಸ್ಟ್ ಚಾಯ್ಸ್ ಆಗ್ತಾರೆ. ಹಾಗಂತ ಪಾಟಿದಾರ್ RCB ಪ್ಲೇಯರ್ ಅಥವಾ ಕ್ಯಾಪ್ಟನ್ ಅಂತ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರ ಬ್ಯಾಟಿಂಗ್ ಸ್ಕಿಲ್ ನೋಡಿಯೇ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇರುವಂಥದ್ದು. ಭಾರತ ತಂಡ ಕಪ್ ಗೆಲ್ಲೋಕೆ ಒನ್ ಆಫ್ ದಿ ಮೇನ್ ರೀಸನ್ ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿ ಜೊತೆಗೆ ಇಂಡಿವಿಜುವಲ್ ಬ್ಯಾಟಿಂಗ್ ಇಂಟೆಂಟ್. 2026ರ IPLನಲ್ಲಿ ಮಧ್ಯಮ ಓವರ್ಗಳಲ್ಲಿ ನಿಜಕ್ಕೂ ಕೂಡ ಆರ್ಭಟವನ್ನೇ ತೋರಿದ್ದಾರೆ. ಏನೆಲ್ಲ ಪರ್ಫಾರ್ಮೆನ್ಸ್ ನೀಡಿದ್ರು, ಹೇಗಿತ್ತು ಅವರ ಸ್ಟಾಟ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. 2026ರ IPLನಲ್ಲಿ ಬೆಂಗಳೂರು ಪರ ರಜತ್ ಪಾಟಿದಾರ್ 7ರಿಂದ 15 ಓವರ್ಗಳಲ್ಲಿ 159 ಎಸೆತಗಳನ್ನು ಫೇಸ್ ಮಾಡಿದ್ದಾರೆ. ಹಾಗೆ 202.52ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿ 322 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಸ್ಕೋರಿಂಗ್ ದರ ಪ್ರತಿ ಓವರ್ಗೆ 12ಕ್ಕಿಂತ ಹೆಚ್ಚು ರನ್ಗಳನ್ನು ಕಲೆ ಹಾಕಿರೋದು ಗೊತ್ತಾಗುತ್ತೆ. ಹಾಗೆ 7ರಿಂದ 15 ಓವರ್ಗಳ ನಡುವೆ 16 ಬೌಂಡ್ರಿ ಬಂದಿದೆ. ಜೊತೆಗೆ 28 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಮಧ್ಯಮ ಓವರ್ಗಳಲ್ಲಿ ಪ್ರತಿ 3.61 ಎಸೆತಗಳಿಗೆ 1 ಬೌಂಡ್ರಿಯನ್ನು ಹೊಡೆದಿದ್ದಾರೆ.
ಸ್ಪಿನ್ ಇರ್ಬೋದು, ಜೊತೆಗೆ ಪೇಸ್ ಇರ್ಬೋದು ಅಥವಾ ಆಫ್ ಬೌಲಿಂಗ್ ವಿರುದ್ಧ ಇರ್ಬೋದು, ಅದ್ಭುತವಾಗಿ ಬ್ಯಾಟಿಂಗ್ ಇಂಟೆಂಟ್ ತೋರಿಸಿದ್ದಾರೆ. ಇನ್ನು ಡೀಪ್ ಆಗಿ ಹೇಳಬೇಕು ಅಂದ್ರೆ 7ರಿಂದ 11 ಓವರ್ಗಳವರೆಗೆ ಪಾಟಿದಾರ್ ಕಳೆದ IPLನಲ್ಲಿ 80 ಎಸೆತಗಳನ್ನ ಫೇಸ್ ಮಾಡಿ 190ರ ಸ್ಟ್ರೈಕ್ ರೇಟ್ನಲ್ಲಿ 152 ರನ್ಗಳನ್ನ ಕಲೆ ಹಾಕಿದ್ದಾರೆ. 12ರಿಂದ 15 ಓವರ್ಗಳವರೆಗೆ ಇನ್ನೂ ಕೂಡ ಡೇಂಜರಸ್ ಆಗಿದ್ದಾರೆ. 215.19ರ ಸ್ಟ್ರೈಕ್ ರೇಟ್ನಲ್ಲಿ 79 ಎಸೆತಗಳನ್ನ ಫೇಸ್ ಮಾಡಿ 170 ರನ್ಗಳನ್ನ ಹೊಡೆದಿರುವಂಥದ್ದು. ಹಾಗಂತ ಪಾಟಿದಾರ್ ಸಕ್ಸಸ್ ಒಂದೇ ಥರದ ಬೌಲಿಂಗ್ಗೆ ಸೀಮಿತವಾಗಿಲ್ಲ. ಪೇಸ್ ಬೌಲರ್, ಸ್ಪಿನ್ನರ್ ಅಥವಾ ಆಫ್ ಸ್ಪಿನ್ನರ್ ಹೀಗೆ ಎಲ್ಲದರಲ್ಲೂ ಕೂಡ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿರುವಂಥದ್ದು. ಹೀಗಾಗಿ ಭಾರತದ ಪರ ನಂಬರ್ 4 ಅಥವಾ ನಂಬರ್ 5 ನಲ್ಲಿ ಆಡೋಕೆ ದಿ ಬೆಸ್ಟ್ ಪ್ಲೇಯರ್ ಎನ್ನುವಂತೆ ಕಾಣ್ತಿದ್ದಾರೆ. ಹಾಗೆ ನೋಡಿದ್ರೆ ತಿಲಕ್ ವರ್ಮಾ, ವಾಷಿಂಗ್ಟನ್ ಸುಂದರ್, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರು ಕೂಡ ಪಾಟಿದಾರ್ ಬೆಟರ್ ಚಾಯ್ಸ್ ಆಗ್ತಾರೆ. ಸೊ ಇಲ್ಲಿ 1 ಓವರ್ ಅಥವಾ 2 ಓವರ್ ಬೌಲಿಂಗ್ ಇಂಟೆಂಟ್ ಅನ್ನ ತೋರಿಸೋಕೆ ಇಲ್ಲಿ ಬೌಲರ್ಗಳಿಗೆ ಅಥವಾ ಆಲ್ರೌಂಡರ್ಗಳಿಗೆ ಅವಕಾಶ ನೀಡ್ತಿದ್ದೀವಿ ಅನ್ನೋದಕ್ಕಿಂತ ಬ್ಯಾಟಿಂಗ್ನು ಕೂಡ ಮಿಡಲ್ ಆರ್ಡರ್ ನಲ್ಲಿ ಸ್ಟ್ರಾಂಗ್ ಮಾಡಬೇಕಾಗುತ್ತೆ. ಸೊ ಇವರೊಬ್ಬರು ಕೂಡ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಬ್ಯಾಟಿಂಗ್ ಮಾಡಿಲ್ಲ ಮಿಡಲ್ ಆರ್ಡರ್ ನಲ್ಲಿ. ಮೇಲೆ ಹೇಳಿದಂತೆ ಭಾರತ ಪರ ಆಡ್ತಿರುವಂತ ಆಲ್ಮೋಸ್ಟ್ ಈ ಎಲ್ಲಾ ಪ್ಲೇಯರ್ಸ್ IPL ನಲ್ಲೇ ಫಾರ್ಮ್ ಕಳ್ಕೊಂಡಿದ್ರು. ಈಗ ಭಾರತದ ಪರ ಕೂಡ ಹೆಣಗಾಡ್ತಿದ್ದಾರೆ. ಇನ್ನಾದ್ರೂ ಕೂಡ ಗೌತಮ್ ಗಂಭೀರ್ ಹಾಗೆ BCCI ಮ್ಯಾನೇಜ್ಮೆಂಟ್ ತಮ್ಮ ಪರ್ಸನಲ್ ಈಗೋ ಅಥವಾ ಅಜೆಂಡಾಗಳನ್ನ ಸೈಡ್ಗಿಟ್ಟು ರಜತ್ ಪಾಟಿದಾರ್ಗೆ ಚಾನ್ಸ್ ಅನ್ನ ಕೊಡಬೇಕಿದೆ. ಅವರ ಸ್ಟಾಟ್ಸ್ ಅನ್ನ ಒಮ್ಮೆ ರೆಫರ್ ಮಾಡಬೇಕಿದೆ. ಎಂಡ್ ಆಫ್ ದಿ ಡೇ ಯಾರನ್ನ ಆಡಿಸಿದ್ವಿ ಅನ್ನೋದಕ್ಕಿಂತ ಮ್ಯಾಚ್ ಗೆದ್ವಿ ಅನ್ನೋದಷ್ಟೇ ಮುಖ್ಯವಾಗುತ್ತೆ. ನಿಮಗೂ ಕೂಡ ಭಾರತ ಪರ ಮಿಡಲ್ ಆರ್ಡರ್ ನಲ್ಲಿ ಆಡೋಕೆ ರಜತ್ ಪಾಟಿದಾರ್ ಬೆಸ್ಟ್ ಚಾಯ್ಸ್ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.